ಡನ್. ಬಂಧುಗಳೇ ನಮಸ್ಕಾರ. ನಾವು ಇವತ್ತು ಬೆಂಗಳೂರಿನ KR ಸರ್ಕಲ್ ನೃಪತುಂಗ ರಸ್ತೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಮುಂಭಾಗದಲ್ಲಿದ್ದೀವಿ. ಈಗ ತಾನೇ ಆಯುಕ್ತರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ 204 ತಾಲೂಕು BEOಗಳು ಒಂದಷ್ಟು ಅಕ್ರಮಗಳನ್ನು ಮತ್ತು ದೌರ್ಜನ್ಯಗಳನ್ನು ಮಾಡ್ತಾ ಇರೋ ವಿಚಾರವಾಗಿ ನಾವು ಹಲವಾರು ಬಾರಿ ದೂರುಗಳನ್ನು ಕೊಡ್ತಾಯಿದ್ದೀವಿ. ಅದರ ಪ್ರಯುಕ್ತ ತುಮಕೂರು ಜಿಲ್ಲೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಪಾವಗಡ ತಾಲೂಕಿನ ವಿಚಾರವಾಗಿ ಒಂದು ದೂರನ್ನು ಕಳೆದ ವಾರ ಕೊಟ್ಟಿದ್ವಿ. ಅದ್ರ ಬಗ್ಗೆ ಯಾವುದೇ ಆ್ಯಕ್ಷನನ್ನು ತೆಗೆದುಕೊಂಡಿರಲಿಲ್ಲ. ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಮತ್ತು ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಜಿಲ್ಲೆ DDPIಗಳಿಗೆ ಗಮನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾವ್ರೆ. ಅದರ ವರದಿ ತೆಗೆಸ್ಕೊಳಕ್ಕೆ ಇವರು ಬರೆದಿದ್ದೀವಿ ಅಂತ ಹೇಳ್ತಾವ್ರೆ. ಎರಡನೇ ವಿಚಾರ, ತಿಂಗಳಿಗೆ ಸಂಬಳ ಮಾಡಬೇಕಾಗಿದ್ದ BEOಗಳು ಅವರು ಉದ್ದೇಶಪೂರ್ವಕವಾಗಿ ಸಂಬಳವನ್ನು ಹಿಡಿಯುವುದು ಮತ್ತು ಸಂಬಳವನ್ನು ಕೊಡದೇ ಇರುವುದು, ಡಿಲೇ ಮಾಡೋದು, ಈ ವಿಚಾರವಾಗಿ ಸೂಕ್ಷ್ಮ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಇನ್ನೂ ಒಂದು ದೂರನ್ನು ಬರೀಲೇಬೇಕಾಯಿತು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಶಿಕ್ಷಣಾಧಿಕಾರಿಗಳ ಕಚೇರಿನಲ್ಲಿ CRPಗಳು ಇರ್ಬೋದು, BRCಗಳು ಇರ್ಬೋದು ಮತ್ತು BEOಗಳು ಇರ್ಬೋದು, ಯಾರೇ ಆಗಿರಲಿ ಅವರುಗಳು ಇದೇ ಕರ್ತವ್ಯ ಲೋಪಗಳನ್ನು ಮುಂದುವರ್ಸ್ಕೊಂಡೇ ಬರ್ತಾವ್ರೆ. ಎಲ್ಲರಿಗೂ ಅವ್ರಿಗೂ ಒಂದು ಪಾಠ ಆಗಬೇಕು ಅಂತೇಳಿ ಅವ್ರ ವಿರುದ್ಧನೂ ಕಾನೂನು ಕ್ರಮ ಮತ್ತು ಅಮಾನತು ಮಾಡುವ ಕಾರ್ಯಕ್ರಮ ಎರಡನ್ನೂ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ದೂರು ಕೊಟ್ಟಿದ್ದೀವಿ. ಮತ್ತು ರಾಜ್ಯದಲ್ಲಿ ಅತಿಥಿ ಶಿಕ್ಷಕರ ಹೆಸರಿನಲ್ಲಿ ಅನರ್ಹ ಶಿಕ್ಷಕರು ಅಂದರೆ B.Ed ಆಗಿರಲ್ಲ, D.Ed ಆಗಿರಲ್ಲ, ಇನ್ನೊಂದಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಏನೂ ಇರಲ್ಲ, ಆದರೂ ಸಮೇತ ಅವರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಎರಡೆರಡು ಕಡೆ ಸಂಬಳ ತಗೊತಾ ಇರೋ ಶಿಕ್ಷಕರುಗಳು ಮತ್ತು ಡೂಪ್ಲಿಕೇಟ್ ಶಿಕ್ಷಕರುಗಳು, ಈ ವಿಚಾರವಾಗೂ ಸಹ ಇವತ್ತು ಮಾತಾಡಿ ಅದ್ರ ವಿರುದ್ಧನೂ ಇಮ್ಮಿಡಿಯೇಟಾಗಿ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ನಮ್ಮ ಕಮಿಷನರು ಕಿಶೋರ್ ಸರ್ ಅವರು ಹೇಳಿದ್ದಾರೆ. ಇನ್ನೂ ಒಂದು ವಿಚಾರ, ಗುತ್ತಿಗೆ ವಿಚಾರವಾಗಿ ನಾವು ಏನು 31 ಜಿಲ್ಲೆಗಳ DC ಮತ್ತು DDಗಳ ಗಮನಕ್ಕೆ ತಂದಿದ್ದೀವಿ. ಆ ವಿಚಾರವನ್ನು ತಂದು ನನಗೆ ಕೊಡಿ, ನಾನು ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿ ನಾನು ಸರ್ಕಾರಕ್ಕೆ ಪ್ರಸ್ತಾವವನ್ನು ಈಗ ಶೀಘ್ರವಾಗಿ ಸಲ್ಲಿಸ್ತೀನಿ ಅಂತ ಹೇಳಿದರೆ ಅದನ್ನು ಸಹ ಮುಂದಿನ ವಾರದಲ್ಲಿ ನಾವು ಅದನ್ನು ಕೊಟ್ಟು ನಾವು ನಿಮ್ಮ ಮಾಹಿತಿಗೆ ಕೊಡ್ತೀವಿ. ಹೀಗಾಗಿ ನಿರಂತರವಾಗಿ 1 ವರ್ಷದಿಂದ ರಾಜ್ಯದ ಅತಿಥಿ ಶಿಕ್ಷಕರ ಪರವಾಗಿ ಕೆಲಸ ಮಾಡುತ್ತಿರುವ KRS ಸಮಿತಿಗೆ ನಿಜವಾಗಿಯೂ KRS ಸಮಿತಿ ಇಷ್ಟು ಒಂದು ಶಿಸ್ತುಬದ್ಧವಾಗಿ ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಧ್ವನಿ ಆಗ್ತಾಯಿದೆ. ದಯವಿಟ್ಟು ನೀವೆಲ್ಲ ಇದು ಏನೋ ಒಂದು ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು KRS ಸಮಿತಿಗೆ ಸಪೋರ್ಟ್ ಮಾಡಬೇಕು ಮತ್ತು ಈ ವಿಡಿಯೋನ ಶೇರ್ ಮಾಡಬೇಕು. ಮತ್ತು KRS ಸಮಿತಿ ನೊಂದವರ ಧ್ವನಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡ್ತಾಯಿದೆ. ಈ ವಿಚಾರವನ್ನು ನೀವೆಲ್ಲ ಅರ್ಥಕೋಬೇಕು ಮತ್ತು ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಹೊರಟಿರೋ KRS ಸಮಿತಿಗೆ ನೀವೆಲ್ಲ ಬೆಂಬಲ ಕೊಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿರುವ ರಾಜ್ಯದ ಖಜಾಂಚಿ ಜಯಂತು, ರಾಜ್ಯದ ಸಂಯೋಜಕರುಗಳಾದ ಸಂಪಯ್ಯ ಸರು, ನಿರ್ದೇಶಕರುಗಳಾದ ಉಮೇಶ್ ಅವರು, ಪ್ರಧಾನ ಕಾರ್ಯದರ್ಶಿಯಾದ ಯಲ್ಲಾಲಿಂಗು ಮತ್ತು ರಾಜ್ಯ ಸಂಯೋಜಕರಾದ ಪ್ರಭಾಕರ್ ಅವರು ಇಷ್ಟು ಜನ ಭಾಗವಹಿಸಿ ರಾಜ್ಯದ ಆಯುಕ್ತರ ಹತ್ರ ನಾವು ಮಾತಾಡಿ ಅವರ ಹತ್ರ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದೇವೆ. ನಮ್ಮ ದೂರುಗಳು ನಿರಂತರವಾಗಿ ಬರ್ತಾ ಇರ್ತವೆ. ಆದರೆ ಇನ್ನು ಮುಂದೆ ಈ ದೂರುಗಳಿಗೆ ಪ್ರತಿ ವಾರವೂ ನೀವು ಉತ್ತರ ಕೊಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಟ್ಟು ನಾವಿವತ್ತು ಬಂದಿದ್ದೀವಿ. ಹಾಗಾಗಿ ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಬಂಧುಗಳೇ, ನಮಸ್ಕಾರ.